ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2025 ಪ್ರಿಪರೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ವಿಷಯ ಏನಂತಂದ್ರೆ ವಿದ್ಯಾಮೃತ KCET 2025 ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಏನಿದೆ ಇದರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಒಂದು 2 to 3 ಡೇಸ್ ಆಗಿರಬಹುದು. ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಏನಿದೆ ಇದರ ಅಡಿಯಲ್ಲಿ ಟೀಚರ್ ಅಪ್ಲಿಕೇಶನ್ ಅವರು ಸುಮಾರು 14,600 ರೂಪೀಸ್ ಫೀಸ್ ಇರುವಂತಹ ಕೋರ್ಸ್ ಏನಿದೆ KCET ಕ್ರ್ಯಾಶ್ ಕೋರ್ಸ್ ಇದನ್ನ ವಿದ್ಯಾರ್ಥಿಗಳಿಗೆ 2,600 ರೂಪೀಸ್ಗೆ ಪ್ರೊವೈಡ್ ಮಾಡ್ತಾರೆ. ನಂತರ ಹಿಂದಿನ ವರ್ಷಗಳಲ್ಲಿ ಈ ಒಂದು ಕೋರ್ಸ್ನ ಯೂಸ್ ಮಾಡಿಕೊಂಡಂತಹ ಸಾವಿರಾರು ವಿದ್ಯಾರ್ಥಿಗಳು ಟಾಪ್ ರ್ಯಾಂಕ್ ಅನ್ನ ಪಡೆದುಕೊಂಡು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸ್ಟಡಿ ಕೂಡ ಮಾಡ್ತಿದ್ದಾರೆ. ನಂತರ ಇದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಆಗಿರೋದ್ರಿಂದ ಲಿಮಿಟೆಡ್ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಈ ಒಂದು ಕೋರ್ಸ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಅನ್ನ ಈಗಲೇ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಲಿಂಕ್ ಟಾಪ್ ಕಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಂತರ ಈಗ ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUC ಹೋಗ್ತಿರುವಂತಹ ವಿದ್ಯಾರ್ಥಿಗಳು ನಮಗೆ ಯಾವ್ದಾದ್ರು ಕೋರ್ಸ್ ಅನ್ನ ಪ್ರೊವೈಡ್ ಮಾಡ್ತಾರ ಅಂತ ಕೇಳೋದಾದ್ರೆ ನಿಮಗೆ ಸಂಬಂಧಂತಹ ಕೋರ್ಸ್ ಏನಿದೆ ಅದಕ್ಕೆ ಸಂಬಂಧಂತಹ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನಂತರ ಈ ಒಂದು ವಿದ್ಯಾಮೃತ ಕ್ರ್ಯಾಶ್ ಕೋರ್ಸ್ ಏನಿದೆ ಇದರಲ್ಲಿ ಯಾವ್ಯಾವ ರೀತಿ ಫೆಸಿಲಿಟಿ ನಿಮಗೆ ಸಿಗುತ್ತೆ ಅಂತ ತಿಳಿಸೋದಾದ್ರೆ, ಈಗ KCET ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಏನಿರುತ್ತೆ ಅದನ್ನ ನೀವು 60 ಸೆಕೆಂಡ್ಸ್ ಒಳಗಡೆ ಸಾಲ್ವ್ ಮಾಡಬೇಕು. ನಿಮಗೆ ಕೋಚಿಂಗ್ ಕೂಡ ಅದೇ ರೀತಿ ನೀಡಬೇಕಾಗತ್ತೆ. ಅದಕ್ಕೋಸ್ಕರ 60 ಸೆಕೆಂಡ್ಸ್ ಒಳಗಡೆ ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ ಅಥವಾ ಬಯಾಲಜಿ ಆಗಿರಲಿ ಕ್ವಶನ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಇದರ ಶಾರ್ಟ್ ಕಟ್ ಟ್ರಿಕ್ ಏನಿರುತ್ತೆ ಅದನ್ನ ನಿಮಗೆ ಟೀಚ್ ಮಾಡಲಾಗುತ್ತೆ. ಹಾಗೆ ರೆಗ್ಯುಲರ್ ಡೌಟ್ ಸಾಲ್ವಿಂಗ್ ಕ್ಲಾಸಸ್ ಇರುತ್ತೆ. ನಂತರ 5,000+ ಸಾಲ್ವ್ಡ್ ಕ್ವಶನ್ಸ್ ಇದಾವೆ. ಸೊ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ, ಯಾವ ಟ್ರಿಕ್ ಅನ್ನ ಯೂಸ್ ಮಾಡಿದ್ದಾರೆ ಅದನ್ನ ತಿಳಿದುಕೊಂಡು ನೀವು ಕೂಡ ಆ ಒಂದು ನಾಲೆಜ್ ಅನ್ನ ಶಾರ್ಟ್ ಕಟ್ ಟ್ರಿಕ್ ಅನ್ನ ತಿಳ್ಕೊಳ್ಬಹುದು. ಅದಂತರ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಅದನ್ನು ಕೂಡ ನೀವು ಯಾವಾಗ ಫ್ರೀ ಇರ್ತಿರೋ ಅಂತ ಹೇಳಿದ್ರೆ ಈಗ ಸೆಕೆಂಡ್ PUC ಎಕ್ಸಾಮ್ ಮುಗಿತು ಅಂದ ತಕ್ಷಣ ನೀವು KCET ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನೀವು ಎಷ್ಟು ಹೊತ್ತು ಬೇಕಿದ್ರು ಕೂಡ ಯಾವ ಸಬ್ಜೆಕ್ಟ್ ಬೇಕಿದ್ರು ಕೂಡ ನೋಡಿ ನಾಲೆಜ್ ಅನ್ನ ಪಡೆದುಕೊಳ್ಬಹುದು. ನಂತರ ಚಾಪ್ಟರ್ ವೈಸ್ ಸಿನಾಪ್ಸಿಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಇದಾವೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಅವುಗಳನ್ನ ತಿಳಿದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಈ ಎಲ್ಲಾ ರೀತಿಯಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೇನೆ ಡೈಲಿ ಪ್ರಾಕ್ಟೀಸ್ ಪೇಪರ್ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಬೇಕು ನೀವು. ಅದಂತರ ಮಾಕ್ ಟೆಸ್ಟ್, ಗ್ರ್ಯಾಂಡ್ ಟೆಸ್ಟ್, ಈ ರೀತಿ ಹಲವಾರು ರೀತಿಯಲ್ಲಿ ನಿಮಗೆ ಎಕ್ಸಾಮ್ಸ್ ಅನ್ನ ನಡೆಸ್ತಾ ನಿಮ್ಮ ಪ್ರಿಪರೇಷನ್ ತುಂಬಾ ಪರ್ಫೆಕ್ಟ್ ಆಗೋ ರೀತಿ ಮಾಡ್ತಾರೆ. ಅದರ ನಂತರ KCET ಎಕ್ಸಾಮ್ ಆದ್ಮೇಲೂ ಕೂಡ ಕರಿಯರ್ ಗೈಡೆನ್ಸ್, ನೆಕ್ಸ್ಟ್ ಏನ್ ಮಾಡಬೇಕು ಆ ಒಂದು ಪ್ರಶ್ನೆ ಇರುತ್ತಲ್ವಾ, ಯಾವ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರಾಂಚ್ಗೆ ಜಾಸ್ತಿ ಸ್ಕೋಪ್ ಇದೆ, ಆ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರಾಂಚ್ ಅನ್ನ ಜಾಯಿನ್ ಆದ್ರೆ ಮುಂದೆ ಯಾವ್ಯಾವ ರೀತಿ ಜಾಬ್ ಅಪಾರ್ಚುನಿಟೀಸ್ ಇದಾವೆ, ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನ ಕೆರಿಯರ್ ಗೈಡೆನ್ಸ್ ಅಲ್ಲೂ ಕೂಡ ನಿಮಗೆ ನೀಡಲಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಈಗಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಗಡಿಬಿಡಿಯಲ್ಲಿ ಮರೆತು ಹೋಗೋ ಚಾನ್ಸ್ ಇರುತ್ತೆ, ಮರೆತು ಹೋಗಬಾರ್ದು. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಂತರ ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.